ಶನಿವಾರ ಹಾರ್ಮುಜ್ ಜಲಸಂಧಿಯನ್ನು ಮತ್ತೊಮ್ಮೆ ಮುಚ್ಚಲಾಗಿದೆ ಎಂದು ಇರಾನ್ ಘೋಷಿಸುವುದಕ್ಕೂ ಕೆಲವು ಕ್ಷಣಗಳ ಮುನ್ನ ಓಮನ್ ಬಳಿಯ ಸಮುದ್ರದಲ್ಲಿ ಇರಾನ್ ಭಾರತದ 2 ಹಡಗುಗಳ ಮೇಲೆ ಗುಂಡು ಹಾರಿಸಿದೆ. ಸ್ಥಳೀಯ ಸಮಯ ಮಧ್ಯಾಹ್ನ 1 ಗಂಟೆ ವೇಳೆಗೆ ಗಲ್ಫ್ ದೇಶದ ಈಶಾನ್ಯಕ್ಕೆ ಸುಮಾರು 20 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಭಾರತೀಯ ಧ್ವಜ ಹೊಂದಿರುವ 2 ಟ್ಯಾಂಕರ್ಗಳ ಸಮೀಪಕ್ಕೆ ಬಂದ ಗನ್ ಬೋಟ್ಗಳು ಅಪ್ರಚೋದಿತ ಗುಂಡು ಹಾರಿಸಿವೆ ಎಂದು ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಹೇಳಿದೆ. ಸ್ವಲ್ಪ ಸಮಯದ ನಂತರ ಅದೇ ಪ್ರದೇಶದಲ್ಲಿ ಭಾರತದ ಧ್ವಜವಿದ್ದ ಮತ್ತೊಂದು ಹಡಗಿಗೆ ಅಪರಿಚಿತ ಶಿಪ್ ಡಿಕ್ಕಿ ಹೊಡೆದಿದೆ. ಇದರಿಂದ ಕೆಲವು ಕಂಟೈನರ್ಗಳಿಗೆ ಹಾನಿಯಾಗಿದೆ. ಇರಾನ್ನ ಆರ್ಥಿಕತೆಯನ್ನು ಬುಡಮೇಲಾಗಿಸಲು ಟೆಹ್ರಾನ್ಗೆ ಸಂಬಂಧಿಸಿದ ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಳ್ಳಲು ಅಮೆರಿಕ ನಿರ್ಧರಿಸುತ್ತಿರುವಂತೆಯೇ ಈ ದಾಳಿಗಳು ನಡೆದಿವೆ ಎಂದು ದಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಇರಾನ್ಗೆ ಸಂಬಂಧಿಸಿದ ವಾಣಿಜ್ಯ ಹಡಗುಗಳನ್ನು ತಡೆಹಿಡಿದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಅಮೆರಿಕ ಸಿದ್ಧತೆ ನಡೆಸುತ್ತಿದೆ ಎಂದು ಯುಎಸ್ ಅಧಿಕಾರಿಗಳು ಹೇಳುತ್ತಾರೆ. ಟೆಹ್ರಾನ್ನ ಆರ್ಥಿಕತೆಯನ್ನು ನಶಿಸುವ ಗುರಿ ಹೊಂದಿದೆ. ಶನಿವಾರದ ಆಕ್ರಮಣಕಾರಿ ದಾಳಿಗಳಿಂದ ಹಲವಾರು ಹಡಗುಗಳು ಜಲಸಂಧಿಯಿಂದ ಹಿಂದೆ ಸರಿದಿವೆ. ಭಾರತೀಯ ಹಡಗುಗಳ ಪೈಕಿ ಒಂದರಲ್ಲಿ 2 ಮಿಲಿಯನ್ ಬ್ಯಾರೆಲ್ಗಳಷ್ಟು ಇರಾಕಿ ತೈಲವನ್ನು ಸಾಗಿಸಲಾಗ್ತಿತ್ತು. ಆದರೆ ಈ ಹಿಂದೆ ಭಾರತೀಯ ಹಡಗುಗಳಿಗೆ ಅನುಮತಿ ನೀಡಿದ್ದ ಇರಾನ್ ಏಕಾಏಕಿ ದಾಳಿ ಮಾಡಲು ಏನು ಕಾರಣ ಎಂಬುದು ಸ್ಪಷ್ಟವಾಗಿಲ್ಲ. ಕೆಲವು ಗಂಟೆಗಳ ನಂತರ ಜಲಸಂಧಿಯನ್ನು ಮುಚ್ಚಿರೋದಾಗಿ ಇರಾನ್ ಹೇಳಿಕೊಂಡಿದೆ. ಈ ಮಧ್ಯೆ ಈ ವಾರ ಕದನ ವಿರಾಮ ಮುಕ್ತಾಯಗೊಳ್ಳುವ ಹಂತದಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಮಾತುಕತೆ ನಡೆಸಲು ಮಧ್ಯವರ್ತಿಗಳು ಗೊಂದಲದಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಇರಾನ್ ಬಂದರುಗಳ ಮೇಲೆ ಅಮೆರಿಕ ದಿಗ್ಬಂಧನ ಜಾರಿಯಲ್ಲಿರುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ನಿರ್ಬಂಧಿಸಲಾಗುತ್ತದೆ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.